ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಕಂಡುಬರುವ ಮರದಿಂದ ಮರಕ್ಕೆ ನೆಗೆಯುವ ಬಣ್ಣ ಬಣ್ಣದ ಹಾರುವ ಹಾವು ಸಿರಸಿಯಲ್ಲಿ ಪತ್ತೆಯಾಗಿದ್ದು, ಉರಗ ತಜ್ಞ ಪ್ರಶಾಂತ್ ಹುಲಿಕಲ್ ಈ ಅಪರೂಪದ ಹಾವಿನ ಬಗ್ಗೆ ಅರಿವನ್ನ ಮೂಡಿಸಿದ್ದಾರೆ. ಮೈತುಂಬ ಬಣ್ಣ ಒಂದು ಮತ್ತೊಂದಕ್ಕಿಂತ ವಿಭಿನ್ನ ಇರೋ ಬರೋ ಬಣ್ಣದ ಸಂಯೋಜನೆಗಳನ್ನೆಲ್ಲ ತನ್ನಲ್ಲೇ ಹುದುಗಿಸಿಕೊಂಡಿರೋ ಇದು ಅಪರೂಪದ ಹಾರುವ ಹಾವು. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಕಂಡುಬರುವ ಮರದಿಂದ ಮರಕ್ಕೆ ನೆಗೆಯುವ ಬಣ್ಣ ಬಣ್ಣದ ಹಾರುವ ಹಾವು ಶಿರಸಿಯಲ್ಲಿ ಪತ್ತೆಯಾಗಿದ್ದು, ಉರಗ ತಜ್ಞ ಪ್ರಶಾಂತ್ ಹುಲೇಕಲ್ ಈ ಹಾವನ್ನು ರಕ್ಷಿಸಿದ್ದಾರೆ. ಈ ಹಾರುವ ಹಾವನ್ನ ರಕ್ಷಣೆ ಮಾಡಿರುವ ಪ್ರಶಾಂತ್ ಹುಲೇಕಲ್ ಈ ಹಾವಿನ ವೈಶಿಷ್ಟ್ಯತೆಗಳನ್ನು ವಿವರಿಸಿದ್ದಾರೆ. ಹಲ್ಲಿ, ಓತಿಕ್ಯಾತ ಪಕ್ಷಿಗಳ ಮೊಟ್ಟೆಗಳನ್ನು ತಿಂದು ಇವು ಜೀವಿಸುತ್ತವೆ. ಹಾರುವುದು ಎಂದರೆ ಪಕ್ಷಿಯಂತೆ ಹಾವು ಹಾರುವುದಿಲ್ಲ, ಮರದಿಂದ ಮರಕ್ಕೆ ಹಾರುತ್ತವೆ. ಬಹಳಷ್ಟು ಜನರು ಬಣ್ಣದ ಹಾವು ನೋಡಿ ವಿಷಕಾರಿ ಕನ್ನಡಿ ಹಾವು ಎಂದೇ ಭಾವಿಸಿ ಸಾಯಿಸುತ್ತಾರೆ. ಇದು ಬಹಳ ಅಪರೂಪದ ಉರಗ ಜಾತಿ. ಯಾವುದೇ ಕಾರಣಕ್ಕೂ ಅಪಾಯಕಾರಿಯಲ್ಲದ ಈ ಹಾವನ್ನ ಕೊಲ್ಲಬೇಡಿ. ಪ್ರಾಕೃತಿಕ ಸಮತೋಲನದಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಹಾರುವ ಹಾವನ್ನ ರಕ್ಷಣೆ ಮಾಡುವಂತೆ ಮನವಿ ಮಾಡಿದ್ದಾರೆ. ನೋಡಿ, ಇದನ್ನ ಹಾರ್ಗಿಣಿ ಅಂತಾರೆ ಕನ್ನಡದಲ್ಲಿ. ಇದು ಆಕ್ಚುಲಿ ಎಷ್ಟು ಕಲರ್ಫುಲ್ ಆಗಿರ್ತದೆ. ಇದ್ರ ತಲೆ ಮೇಲೆ ಹಿಂಗೆ ಈ ತರ ಅಡ್ಡ ಪಟ್ಟಿ 1, 2, 3 ಈ ತರ ಪಟ್ಟಿ ಇರ್ತದೆ. ಅದ್ರ ನಂತರ ಆರೆಂಜ್ ಕಲರು, ಗ್ರೀನ್ ಕಲರು, ಬ್ಲ್ಯಾಕ್ ಕಲರು ಎಲ್ಲ ಒಂಥರ ಕಲರ್ಫುಲ್ ಹಾವು. ಇದು ನೋಡ್ಲಿಕ್ಕೆ ಬಹಳ ಚಂದ ಹಾವು. ಇದಕ್ಕೆ ಕನ್ನಡದಲ್ಲಿ ಹಾರ್ಗಿಣಿ ಅಂತಾರೆ. ಅದ್ರ ಸೈಂಟಿಫಿಕ್ ನೇಮು ಫ್ಲೈಯಿಂಗ್ ಸ್ನೇಕ್ ಹೇಳಿ. ಇದಕ್ಕೆ ಫ್ಲೈಯಿಂಗ್ ಸ್ನೇಕ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇದು ಎಷ್ಟು ಎತ್ತರ ಮರ ಬೇಕಾದ್ರೆ ಹತ್ತದೆ, ಎಷ್ಟು ಎತ್ತರ ಮನೆ ಬೇಕಾದ್ರೆ ಹತ್ತದೆ. ಆದರೆ ಎಷ್ಟು ಎತ್ತರದಿಂದ ಇದ್ರೂ ಇದು ಅಷ್ಟು ಎತ್ತರದಿಂದ ಡೈರೆಕ್ಟ್ ನೆಲಕ್ಕೆ ಜಂಪ್ ಮಾಡುವಂಥ ಕೆಪಾಸಿಟಿ ಇರುವಂಥ ಹಾವು ಅಂದರೆ ಇದು ಒಂದೇ ಹಾವು. ಇದಕ್ಕೆ ಫ್ಲೈಯಿಂಗ್ ಸ್ನೇಕ್ ಅಂತ ಹೇಳ್ತಾರೆ. ಇದು ವಿಷಕಾರಿ ಅಲ್ಲ, ಬಟ್ ಇದನ್ನು ಯಾರು ನೋಡಿದ್ರೆ ಹೊಡಿಬೇಡ್ರಿ. ನಿಮ್ಮಂಥವ್ರು ಎಲ್ಲರೂ ನಿಮ್ಮ ಮನೆಗೆ ಬಂತು, ಇದು ಆ್ಯಕ್ಚುಲಿ ತೆಂಗಿನ ಮರ ಹತ್ತಿ ನಿಮ್ಮ ಮನೆಗೆ ಹಾರಿ ಅಲ್ಲಿಂದ ಪಲ್ಲಿ ಹಿಡಿಯೋ ಸಲುವಾಗಿ ಬರ್ತದೆ. ಅಷ್ಟೇ ಬಿಟ್ಟರೆ ಇದು ಯಾವುದೇ ಕಾರಣದಲ್ಲೂ ಇದು ವಿಷಕಾರಿ ಅಲ್ಲ, ಅಪಾಯಕಾರಿನೂ ಅಲ್ಲ. ಅದಕ್ಕೋಸ್ಕರ ನಿಮ್ಗೆ ಏನು ಹೇಳ್ತಿದ್ದೀನಿ ಅಂದರೆ, ಇದನ್ನು ಹೊಡಿಬೇಡ್ರಿ. ವಿಷಕಾರಿ ಅಲ್ಲ ಅಂದ ತಕ್ಷಣ ಜನ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ವಿಷ ಅಂದ ತಕ್ಷಣ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಅಷ್ಟೆ. ಅದನ್ನು ಮಾಡಬಾರ್ದು, ಅದಾಗಬಾರ್ದು. ಅದಕ್ಕೋಸ್ಕರ ನಾನು ನಿಮಗೆ ಈ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಹಾರುವ ಎಷ್ಟು ಎತ್ತರದಿಂದ ಬೇಕಾದ್ರೂ ಡೈರೆಕ್ಟ್ ನೆಲಕ್ಕೆ ಜಂಪ್ ಮಾಡ್ತದೆ. ಅಷ್ಟೇ ಬಿಟ್ಟರೆ ಇದರದ್ದು ಬೇರೆ ಏನು ಸಮಸ್ಯೆನೇ ಇಲ್ಲ. ನಿಮಗೆ ಯಾವ ಮನುಷ್ಯನಿಗೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಇದು ಯಾವ ಕಚ್ಚೋದ್ರಿಂದ ಇದು ಕತ್ತದೆ, ಪ್ರತಿಯೊಂದು ಹಾವು ಕತ್ತದೆ. ಹಾಗಂತ ಇದು ಕಚ್ಚೋದ್ರಿಂದ ಯಾವುದೇ ಕಾರಣಕ್ಕೂ ಅಪಾಯ ಇಲ್ಲ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡದಲ್ಲಿ ಹಾರುವ ಹಾವು ಹಾರಗಿಣಿ, ಬಟ್ಟೆ ಬಣಜಿಗ ಹಾವು, ತುಳು ಭಾಷೆಯಲ್ಲಿ ಪುಲ್ಲಿಪುತ್ರ, ಇಂಗ್ಲಿಷ್ನಲ್ಲಿ ಫ್ಲೈಯಿಂಗ್ ಸ್ನೇಕ್ ಎಂದು ಈ ಹಾವನ್ನ ಕರೆಯುತ್ತಾರೆ. ಇದರ ವೈಜ್ಞಾನಿಕ ಹೆಸರು ಕೈಸೋಪೇಲಿಯಾ ಆರ್ನೆಟ್ ಎಂಬುದಾಗಿದೆ ಎಂದು ಪ್ರಶಾಂತ್ ತಿಳಿಸಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.